ನಮಸ್ಕಾರ. ಈ ವಿಡಿಯೋದಲ್ಲಿ ನಾಳೆ ಐಸ್ಟಾಕ್‌ನಲ್ಲಿ ಯಾವ ರೀತಿಯಾಗಿ ನಾವು ಇಂಟ್ರಾಡೇ ಬೇಸ್ ಎಂಟ್ರಿ ಪಡಿಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಕೂಡ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ನಾವು ಐಸ್ಟಾಕ್‌ನ ವಾಚ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದೀನಿ. ಅವು ಯಾವ್ಯಾವು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದನೇದು ಎಸಿಇ ಅಂತ, ಇನ್ನೊಂದು ಇಎಂಎಸ್ ಅಂತ, ಇನ್ನೊಂದು ಮೆಡಿಪ್ಲಸ್, ಮತ್ತೆ ಎಕ್ಸ್ಐಎಸ್ಜಿ, ಮತ್ತೆ ಯೂನಿವರ್ಸಲ್ ಕ್ಯಾಬಿನೆಟ್ ಲಿಮಿಟೆಡ್ ಅಂತ. ಇವನ್ನ ಫಾಸ್ಟ್ ಸ್ಟಾಕ್ ನ ವಾಚ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದೀನಿ. ಇವು ಒಂದೊಂದನ್ನ ಅನಲೈಸಿಸ್ ಮಾಡಿ ನಾಳೆ ಯಾವ ರೀತಿಯಾಗಿ ನಾವು ಎಂಟ್ರಿ ಪಡಿಬಹುದು, ಇದ್ರಾಗ ಇದು ರೂಲ್ಸ್ ಏನೈತಿ, ನಾನು ಯಾಕೆ ಈ ಸ್ಟಾಕ್ ನ ವಾಚ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ. ಕೊನೆಯದು ಎಸಿಐಸಿ ಅಂತ. ಎಸಿಐಸಿ ಈ ಸ್ಟಾಕ್ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಿ. ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದಿನಲ್ಲ, ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಿ. ನೀವು ನೋಡ್ತಾ ಇರ್ಬೋದು, ಈ ಟ್ರೆಂಡ್ ಲೈನ್ ಬಂದಾಗ ನಮಗೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇತ್ತು. ಒನ್ ಟೈಮ್ ರೆಸಿಸ್ಟೆನ್ಸ್ ಫೇಸ್ ಮಾಡಿ, ಸೆಕೆಂಡ್ ಟೈಮ್ ಬಂದಿದೆ, ಮತ್ತೆ ಥರ್ಡ್ ಟೈಮ್ ರೆಸಿಸ್ಟೆನ್ಸ್ ಫೇಸ್ ಮಾಡೈತಿ, ಫೋರ್ತ್ ಟೈಮ್ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡೈತಿ. ಬಟ್ ಸ್ಮಾಲ್ ಆಗಿ ಇಲ್ಲೊಂದು ನಮಗೆ ರೆಸಿಸ್ಟೆನ್ಸ್ ನ ಕೊಟ್ಟಿದೆ. ಇಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಮಾರ್ಕೆಟ್ ಡೌನ್ ಸೈಡ್ ಹೋಗಿ ಮತ್ತೆ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಮತ್ತೆ ಡೌನ್ ಆಗಿದೆ. ಮತ್ತೆ ಅದೇ ರೀತಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಮಾರ್ಕೆಟ್ ಬಂದು ಇಲ್ಲಿ ನಮಗೆ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗಿದೆ. ಮತ್ತೆ ಇಲ್ಲೊಂದು ಸ್ಮಾಲ್ ಆಗಿ ರೆಸಿಸ್ಟೆನ್ಸ್ ಇತ್ತಲ್ಲ, ಈ ಲೆವೆಲ್ ಕೂಡ ನಮಗೆ ರೆಸಿಸ್ಟೆನ್ಸ್ ನ ಬ್ರೇಕ್ ಆಗಿ ಸಪೋರ್ಟ್ ಆಗಿ ಕನ್ವರ್ಟ್ ಆಗೈತಿ. ಅದಕ್ಕಾಗಿ ನಾನು ಈ ಸ್ಟಾಕ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಶಾರ್ಟ್ ಟರ್ಮ್ ಗೆ ಈ ಸ್ಟಾಕ್ ನ ವಾಚ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬ್ರೇಕ್ಔಟ್ ಕ್ಯಾಂಡಲ್ ಅಲ್ಲಿ ನಮಗೆ ಸ್ಟ್ರಾಂಗ್ ಆಗಿ ಒಂದು ಕ್ಯಾಂಡಲ್ ಬಂದಿದೆ. ನೆಕ್ಸ್ಟ್ ನಾಳೆ ನಾವು ಈ ಸ್ಟಾಕ್ ಅಲ್ಲಿ ಕೂಡ ನಾವು ನಾಳೆ ಎಂಟ್ರಿ ಪಡಿಬಹುದು. ಟಾರ್ಗೆಟ್ ಎಲ್ಲ ಅಂದ್ರೆ ನೀವು ಒಂದನೇ ಟಾರ್ಗೆಟ್ 1600 ಇಟ್ಕೋಬಹುದು, ಎರಡನೇ ಟಾರ್ಗೆಟ್ 1700 ಇಟ್ಕೋಬಹುದು, ಮೂರನೇ ಟಾರ್ಗೆಟ್ 1750 ವರೆಗೂ ನಾವು ಟಾರ್ಗೆಟ್ ನ ಎಕ್ಸೆಪ್ಟ್ ಮಾಡಬಹುದು. ಇದ್ರಾಗ ಇದು ಒಂದನೇ ಸ್ಟಾಕ್ ಆಯ್ತು. ಈಗ ಸೆಕೆಂಡ್ ಸ್ಟಾಕ್ ನಾವು ನೋಡೋಣ. ಸೆಕೆಂಡ್ ಸ್ಟಾಕ್ ಇಎಂಎಸ್ ಲಿಮಿಟೆಡ್ ಅಂತ. ಈ ಇಎಂಎಸ್ ಲಿಮಿಟೆಡ್ ಅಲ್ಲಿ ನಾನು ಯಾವ ರೀತಿಯಾಗಿ ಚಾರ್ಟ್ ಅನಾಲಿಸಿಸ್ ಮಾಡಿದೀನಿ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದೀನಿ. ಫಸ್ಟ್ ಇಲ್ಲಿ ಕೂಡ ಒಂದು ಟ್ರೆಂಡ್ ಲೈನ್ ಇದೆ. ಇಲ್ಲಿ ಕೂಡ ಒಂದು ಟ್ರೆಂಡ್ ಲೈನ್, ಸ್ಮಾಲ್ ಟ್ರೆಂಡ್ ಲೈನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಟ್ರೆಂಡ್ ಲೈನ್ ಯಾವ ರೀತಿಯಾಗಿ ನಮಗೆ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಅಂದ್ರೆ ಫಸ್ಟ್ ಟೈಮ್ ಫೇಸ್ ಮಾಡಿದೆ, ಸೆಕೆಂಡ್ ಕೂಡ ಫೇಸ್ ಮಾಡಿದೆ, ಥರ್ಡ್ ಟೈಮ್ ಕೂಡ ಇಲ್ಲಿ ಫೇಸ್ ಮಾಡಿ ಯೂನಿಂಗ್ ಸ್ಟಾರ್ ಮಾಡಿ ನಮಗೆ ಫೇಕ್ ಬ್ರೇಕ್ಔಟ್ ಕೊಟ್ಟು, ಅಂದ್ರೆ ಯೂನಿಂಗ್ ಸ್ಟಾರ್ ಮಾಡಿ ಇದು ಕಂಟಿನ್ಯೂಷನ್ ಹೋಗಿಲ್ಲ. ಇಲ್ಲಿ ನಮಗೆ ಏನಾಯ್ತು, ಬೈಯರ್ಸ್ ನ ಟ್ರ್ಯಾಪ್ ಮಾಡಿದ್ರು. ಟ್ರ್ಯಾಪ್ ಮಾಡಿ ನಮಗೆ ಇಲ್ಲಿ ಬೈಯರ್ ಆಗಿ ನಮಗೆ ಎಂಟ್ರಿ ಸಿಕ್ತು. ಹಾಗೆ ಈ ಟ್ರೆಂಡ್ ಲೈನ್ ನ ಬ್ರೇಕ್ ಆದ ತಕ್ಷಣ ಇಲ್ಲಿ ರಿಸೆಟ್ ಆಗಿದೆ. ರಿಸೆಟ್ ಆಗಿ ನಮಗೆ ಸ್ಮಾಲ್ ಇಲ್ಲೊಂದು ಪ್ರಾಫಿಟ್ ಬುಕಿಂಗ್ ಏರಿಯಾ ಇದು. ಈ ಏರಿಯಾ ನಮಗೆ ಪ್ರಾಫಿಟ್ ಬುಕಿಂಗ್. ಬಟ್ ಇಲ್ಲಿ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಇರೋದ್ರಿಂದ ಇಲ್ಲಿ ರಿವರ್ಸ್ ಆಯ್ತು ಮಾರ್ಕೆಟ್. ಇಲ್ಲಿ ರಿವರ್ಸ್ ಆಗಿ ನಮಗೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬಿದ್ದು ಇವಾಗ ಮಾರ್ಕೆಟ್ ಮೂವ್ ಆಗಿದೆ. ಇಲ್ಲಿ ರಿಟರ್ನ್ಸ್ ಫೇಸ್ ಮಾಡ್ತಾ ಇತ್ತಲ್ಲ, ಇವಾಗ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಇದ್ರ ಲೆವೆಲ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದೆ. ಹಾಗಾಗಿ ನಾನು ಈ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ. ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗಿರ್ತೀನಿ. ಅದಕ್ಕೆ ಈ ಸ್ಟಾಕ್ ನ ನಾನು ವಾಚ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದೀನಿ. ಇದು ಸೆಕೆಂಡ್ ಸ್ಟಾಕ್ ಆಗಿದೆ. ಥರ್ಡ್ ಸ್ಟಾಕ್ ನೀವು ಕೇಳಿರೋ ಹಾಗೆ ಮೆಡಿಪ್ಲಸ್ ನೀವು ಟಾಬ್ಲೆಟ್ ಮತ್ತು ಮೆಡಿಸಿನ್ಸ್ ನ ಯೂಸ್ ಮಾಡ್ತಿರಲ್ಲ, ಅದೇ ಸ್ಟಾಕ್ ಇದು ಮೆಡಿಪ್ಲಸ್. ಅದಕ್ಕಾಗಿ ನಾನು ಇದು ಒಳ್ಳೆ ಗುಡ್ ಕಂಪನಿ ಅಂತ ಹೇಳ್ಬೋದು. ನೀವು ಕೂಡ ಇದನ್ನ ಅನಾಲಿಸಿಸ್ ಮಾಡಿ ಯಾವ ರೀತಿ ನಾವು ಎಂಟ್ರಿ ಪಡಿಬೇಕು ಅಂತ ತಿಳ್ಕೊಂಡು ಇದರಲ್ಲಿ ಎಂಟ್ರಿ ಆಗ್ರಿ. ಫಸ್ಟ್ ಇಲ್ಲಿ ಸೇಮ್ ಕಾನ್ಸೆಪ್ಟ್ ನೋಡ್ತಾ ಇರ್ಬೋದು ನೀವು. ಈ ಸ್ಮಾಲ್ ಆಗಿ ಟ್ರೆಂಡ್ ಲೈನ್ ನ ಡ್ರಾ ಮಾಡಿದೀನಿ. ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಫೇಸ್ ಮಾಡಿ ಮಾರ್ಕೆಟ್ ಕಂಟಿನ್ಯೂಸ್ ಮಾರ್ಕೆಟ್ ಮೇಲ್ ಬಿದ್ದೈತಿ. ಸೆಕೆಂಡ್ ಟೈಮ್ ಇಲ್ಲಿ ಬಂದು ಕಂಟಿನ್ಯೂಸ್ ಮಾರ್ಕೆಟ್ ಏನಾಯ್ತು, ಡೌನ್ ಹೋಯ್ತು. ಹಾಗೆ ಫೋರ್ತ್ ಟೈಮ್ ಕೂಡ ಇಲ್ಲಿ ಬ್ರೇಕ್ಔಟ್ ಆಗಿ ನಮಗೆ ಕ್ಯಾಂಡಲ್ ಗ್ರೀನ್ ಆಗಿಲ್ಲ, ಬಟ್ ರೆಡ್ ಆಗಿದೆ. ರೆಡ್ ಆಗಿ ಇಲ್ಲೊಂದು ಇನ್ ಬಾಲ್ ಶಾರ್ಟ್ ಆಫ್ ಕ್ಯಾಂಡಲ್ ಆಗಿ ಇಲ್ಲೊಂದು ಸ್ಮಾಲ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿತ್ತು. ಫೇಸ್ ಮಾಡಿ ಇಲ್ಲಿ ರಿಸೆಟ್ ಕೂಡ ಆಗಿದೆ. ರಿಸೆಟ್ ಆಗಿ ಇಲ್ಲಿ ಟಾರ್ಗೆಟ್ ನಾವು ಎಕ್ಸೆಪ್ಟ್ ಮಾಡಿ ಆಲ್ರೆಡಿ ಟಾರ್ಗೆಟ್ ನ ಈ ಏರಿಯಾದಲ್ಲಿ ನಾವು ಬುಕ್ ಮಾಡಬೇಕು. ಬಟ್ ನಮಗೆ ಇನ್ನೂ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇದು ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡ್ತಾ ಇತ್ತಲ್ಲ, ಈಗ ಟೈಟ್ ಕನ್ಸೋಲೇಷನ್ ಆಗಿ ನಮಗೆ ಮಾರ್ಕೆಟ್ ನಿಂತಿದೆ. ಒನ್ಸ್ ಅಪಾರ್ಟ್ ಏನಾದ್ರು ಇದ್ರ ಮೇಲೆ ಕ್ಲೋಸ್ ಆದ್ರೆ, ಅಂದ್ರೆ ಒನ್ಸ್ ಅಪಾನ್ ಈ ಲೆವೆಲ್ ಮ್ಯಾಗ ಏನಾದ್ರು ನಮಗೆ ಕ್ಲೋಸ್ ಕೊಟ್ರೆ, ಅಂದ್ರೆ ಈ ಲೆವೆಲ್ ಮೇಲೆ ಏನಾದ್ರು ಕ್ಯಾಂಡಲ್ ಕ್ಲೋಸ್ ಕೊಟ್ರೆ ನಮ್ಮ ಟಾರ್ಗೆಟ್ ಎಷ್ಟಂದ್ರೆ 1000 ವರೆಗೂ ನಮಗೆ ಟಾರ್ಗೆಟ್ ನ ಎಕ್ಸೆಪ್ಟ್ ಮಾಡಬಹುದು. ಸೊ ಹಾಗಾಗಿ ನಾ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಈ ಸ್ಟಾಕ್ ನ ವಾಚ್ ಲಿಸ್ಟ್ ಆಗಿ ನಾನು ಇಟ್ಕೊಂಡಿದ್ದೀನಿ. ಸೊ ಫೋರ್ತ್ ಒಂದು ಸ್ಟಾಕ್ ಯಾವ್ದಂತ ನೋಡೋಣ. ಫೋರ್ತ್ ಒಂದು ಸ್ಟಾಕ್ ಕೂಡ ನಾನು ಸ್ಮಾಲ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಇದು ಇತ್ತೀಚೆಗೆ ಬಂದಿರೋ ಕಂಪನಿ ಆಗಿರ್ತದೆ. ಹಾಗಾಗಿ ನಾ ಏನ್ ಮಾಡ್ತೀನಿ ಅಂದ್ರೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ. ಫಸ್ಟ್ ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಫಸ್ಟ್ ಟೈಮ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ಸೆಕೆಂಡ್ ಟೈಮ್ ಮತ್ತೆ ಥರ್ಡ್ ಟೈಮ್ ಕೂಡ. ಫೋರ್ತ್ ಟೈಮ್ ಏನೈತಿ, ಸ್ಟ್ರಾಂಗ್ ಆಗಿ ನಮ್ಮ ಕ್ಯಾಂಡಲ್ ನ ಮಾಡಿ ಮತ್ತೆ ರಿವರ್ಸಲ್ ಬಂದೈತಿ. ರಿವರ್ಸಲ್ ಬಂದು ಇಲ್ಲೊಂದು ಅಂದ್ರೆ ರಿಸೆಟ್ ಆಗಿ ನಮಗೆ ಏನಾಯ್ತು, ಮಾರ್ಕೆಟ್ ನ ಮೂವ್ನ ಕೊಡ್ತಾ ಐತಿ. ಹಾಗಾಗಿ ಮತ್ತೆ ಇಲ್ಲಿ ಏನಾಯ್ತು, ಒಂದು ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಟೈಟ್ ಕನ್ಸೋಲೇಷನ್ ಆಗಿ ಬ್ರೇಕ್ ಆಗೈತಿ. ಇಲ್ಲೊಂದು ಬ್ರೇಕ್ ಆಗಿ ಮಾರ್ಕೆಟ್ ಇವಾಗ ಏನಾಯ್ತು, ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಅಲ್ಲಿ ಇದೆ. ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಸ್ಟಾಕ್ ಅಲ್ಲಿ ನಾಳೆ ಇಂಟ್ರಾಡೇ ಬೇಸಿಸ್ ಆರ್ ಸ್ವಿಂಗ್ ಟ್ರೇಡಿಂಗ್ ಕೂಡ ಈ ಸ್ಟಾಕ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಟಾರ್ಗೆಟ್ ನಾವು ಇದನ್ನ ಎಕ್ಸೆಪ್ಟ್ ಮಾಡಬಹುದು. ಬಟ್ ಇದು ಕೂಡ ನಮಗೆ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ನಮಗೆ ಪ್ರಾಫಿಟ್ ನ ಸಿಗೋ ಚಾನ್ಸಸ್ ಹೆಚ್ಚಾಗಿದೆ. ಹಾಗಾಗಿ ನಾವು ಸ್ವಲ್ಪ ರಿಸ್ಕ್ ನ ಕಡಿಮೆ ಮಾಡಿಕೊಂಡು ಇಲ್ಲಿ ಸ್ಮಾಲ್ ಪ್ರಾಫಿಟ್ ನ ಎಕ್ಸೆಪ್ಟ್ ಮಾಡೋದು ಬೆಟರ್ ಅನ್ಸುತ್ತೆ ಈ ಸ್ಟಾಕ್ ಅಲ್ಲಿ. ಸೆಕೆಂಡ್ ಟಾರ್ಗೆಟ್ ನಮಗೆ 170 ವರೆಗೂ ಹೋಗಬಹುದು. ಥರ್ಡ್ ಟಾರ್ಗೆಟ್ ನಮಗೆ 180, 185, ಫೋರ್ತ್ ಟಾರ್ಗೆಟ್ 190 ವರೆಗೂ ನಮಗೆ ಎಕ್ಸೆಪ್ಟ್ ಮಾಡಬಹುದು ಈ ಸ್ಟಾಕ್ ಅಲ್ಲಿ. ಹಾಗಾಗಿ ನಾನು ಈ ಸ್ಟಾಕ್ ನ ವಾಚ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದೀನಿ. ಈಗ ಫೈನಲ್ ಸ್ಟಾಕ್ ಅಂದ್ರೆ ಫಿಫ್ತ್ ಸ್ಟಾಕ್ ನ ಇದು ನೋಡಿರ್ಬೋದು ನೀವು.
ಯೂನಿವರ್ಸಲ್ ಕ್ಲಾಬ್ ಕಬ್ಲಿಸ್ಟ್ ಲಿಮಿಟೆಡ್ ಅಂತ. ಈ ಸ್ಟಾಕ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ನೋಡ್ಬೋದು ಇಲ್ಲಿ ಇದು ಕೂಡ ಸ್ಮಾಲ್ ಆಗಿ ನಾನು ಟ್ರೆಂಡ್ ಲೈನ್ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಟ್ರೆಂಡ್ ಲೈನ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್, ಫಿಫ್ತ್ ಟೈಮ್ ಏನಾಯ್ತು ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಯಾಕಾಯ್ತಪ್ಪ ಅಂದ್ರೆ ಟೈಟ್ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೂವ್ ಕೊಟ್ಟಿದೆ. ಹಾಗಾಗಿ ಇಲ್ಲೊಂದು ಅತಿ ಹೆಚ್ಚು ನಮಗೆ ಪರ್ಸೆಂಟೇಜ್ ಒಂದ ಡೇದಲ್ಲಿ ನಡೆದೈತಿ. ಬಟ್ ಇದು ಒಂದೇ ಡೇದಲ್ಲಿ ನಡೆದಾಗ ಇಲ್ಲಿ ರಿವರ್ಸಲ್ ಎಂಟ್ರಿ ಕೂಡ ಪಡೆದಿದ್ದಾರೆ. ಅಂದ್ರೆ ರಿಸೆಟ್ ಕೂಡ ಅಂದ್ರೆ ಚಾನ್ಸಸ್ ಇದೆ. ಅಂದ್ರೆ ಇಲ್ಲಿವರೆಗೂ ಕೂಡ ನಮಗೆ ರಿಸೆಟ್ ಆಗೋ ಚಾನ್ಸಸ್ ಇತ್ತು. ಬಟ್ ರಿಸೆಟ್ ಆಗಿ ಮಾರ್ಕೆಟ್ ಇವಾಗ ಮೂವ್ ಆಗಿದೆ. ಇಲ್ಲಿ ಟೈಟ್ ಒಂದು ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇತ್ತಲ್ಲ, ಇದು ಕೂಡ ನಮಗೆ ಬ್ರೇಕ್ ಆಗಿ ಮಾರ್ಕೆಟ್ ಇದ್ರ ಮೇಲೆ ನಿಂತಿದೆ. ಸೊ ನಾನು ಟಾರ್ಗೆಟ್ ನ ಇದರಲ್ಲಿ ಎಕ್ಸೆಪ್ಟ್ ಕೂಡ ಮಾಡಬಹುದು. ಅಂದ್ರೆ ಫಸ್ಟ್ ಟಾರ್ಗೆಟ್ 1800 ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ ನಮಗೆ ಏನಂದ್ರು 80 ಮಟನು ನಾವು ಎಕ್ಸೆಪ್ಟ್ ನ ಮಾಡಬಹುದು ಈ ಸ್ಟಾಕ್ ಅಲ್ಲಿ. ಅದಕ್ಕೆ 5 ಸ್ಟಾಕ್ ನ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.